ನಮಸ್ಕಾರ ಸ್ನೇಹಿತರೆ. ವಾರಾಹಿಣಿ ಅಮ್ಮನವರು ಹಿಂದೂ ಧರ್ಮದ ಪ್ರಮುಖ ಶಕ್ತಿ ದೇವತೆಯಲ್ಲಿ ಒಬ್ಬರು. ಅವರು ಆದಿಪರಾಶಕ್ತಿ. ಒಂದು ಭಕ್ತಿಯ ಪೂಜಿಸಲಾಗುತ್ತದೆ. ವಾರಾಹಿಣಿ ಅಮ್ಮ ದೇವಿಯರು ರೂಪವು ಧೈರ್ಯ, ಶಕ್ತಿ ಮತ್ತು ವಿಜಯ ಸಂಕೇತ. ದೇವಿಯ ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ರೂಪವನ್ನು ನೋಡಬಹುದು. ರೂಪವು ದುಷ್ಟಶಕ್ತಿಯನ್ನು ನಾಶ ಮಾಡಿ ಭಕ್ತರನ್ನು ಕಾಪಾಡುವ ದೈವಿಕ ಶಕ್ತಿಯನ್ನು ಸೂಚಿಸುತ್ತದೆ. ಈ ದೇವಿ ದೇವಸ್ಥಾನ ಇರೋದು JP ನಗರ 7th ಪ್ಲೇಸು, ಗುರು ರಾಘವೇಂದ್ರ ನಗರದಲ್ಲಿ ಇರೋದು. ತಾಯಿ ನೋಡಿ, ದೀಪದ ಬೆಳಕಲ್ಲಿ ಅದ್ಭುತವಾಗಿ ಎಷ್ಟು ಎದ್ದು ಕಾಣ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ. ಈ ತಾಯಿಗೆ ಮಂಗಳವಾರ, ಶುಕ್ರವಾರ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಕಾಯಿ ತುಪ್ಪದ ದೀಪ ಹಚ್ಚಿ ಇಲ್ಲಿ ಬೆಳಗ್ತಾರೆ. ಏನಾನ ಹರಕೆಗಳಿದ್ದರೆ ತಾಯಿ ಹತ್ರ ಬನ್ನಿ ಪೂಜೆ ಮಾಡ್ತಾರೆ. ನೀವು ಬನ್ನಿ ಪೂಜೆ ಮಾಡಿಸಿ. ತಾಯಿಗೆ ಅರ್ಶಿನದ ಕೊಂಬು ಅರ್ಶಿನ ಕೊಂಬು ಕಟ್ಟಿ ಪೂಜೆ ಮಾಡ್ತಾರೆ. ಇಲ್ಲಿ ಆ ತಾಯಿಗೆ ತೊಗೊಂಬಂದು ನೋಡಿ, ಎಷ್ಟು ಜನ ಕಟ್ಟಿ ತಂದು ಹಾಕಿದ್ದಾರೆ ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಪುರೋಹಿತರು. ನೋಡಿ, ವಿವಿಧ ಆಯುಧಗಳನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ತಾಯಿ. ಆಚೆ ಕಡೆ ಇರೋ ದೇವರಿದು ಈ ತಾಯಿ. ಮಂಗಳವಾರ, ಶುಕ್ರವಾರ ವಿಶೇಷವಾಗಿ ಪೂಜೆಗಳು ಮಾಡ್ತಾ ಇರ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಹೋಮ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಏನಾನ ಸಮಸ್ಯೆಗಳಿರುತ್ತೆ, ಬಿಳಿ ಸಾಸಿವೆ, ಒಣಶುಂಠಿ, ಏನಾನ ತುಪ್ಪ, ಎಣ್ಣೆ ತೊಗೊಂಬಂದು ಆ ಹೋಮಕ್ಕೆ ತೊಗೊಂಬಂದು ಕೊಟ್ಟರೆ ನಮ್ಮ ಮನೇಲಿರೋ ಪರಿಹಾರಗಳೆಲ್ಲ ನಿವಾರಣೆ ಆಗುತ್ತೆ. ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಹೋಮ ನಡೀತಾ ಇರುತ್ತೆ. ಆಷಾಢ, ಶ್ರಾವಣ, ಈ ನವರಾತ್ರಿ ಟೈಮಲ್ಲಿ ವಿಶೇಷವಾಗಿ ಹೋಮಗಳು ನಡೀತಾ ಇರುತ್ತೆ. ಅಮ್ಮನವ್ರಿಗೆ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಬನ್ನಿ ಫ್ರೆಂಡ್ಸ್, ನೀವು ಇಲ್ಲಿ ಆವಿಂದೊಂದು ಪೆಡೆ ಇರುತ್ತೆ, ನಾಗರ ಪೆಡೆ ಇರುತ್ತೆ. ಆ ನಾಗರ ಪೆಡೆಗೆ ಏನಾನ ದೋಷಗಳಿದ್ದರೆ ಹಾಲು, ತುಪ್ಪ, ಮೊಸರು, ಎಳ್ನೀರು ತೊಗೊಂಬಂದು ಆ ತಾಯಿಗೆ ತೊಗೊಂಬಂದು ಕೊಟ್ಟರೆ ನೋಡಿ, ಆ ಹಾವಿನ ಪೆಡೆ ನೋಡಿ ಅಲ್ಲೇ ಇರೋದು, ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಅಭಿಷೇಕ ಮಾಡಿ, ಬೆಳಗ್ಗೆ ಅಭಿಷೇಕ ಮಾಡಿ ದೋಷ ನಿವಾರಣೆ ಆಗುತ್ತೆ. ದೀಪ ನೋಡಿ, ಕಾಯಿ ದೀಪ ನೋಡಿ ಅಲ್ಲೇ ಹಚ್ಚೋದು. ತಾಯಿಗೆ ಬೆಳಗ್ಬಿಟ್ಟು ಒಳಗಡೆ ಹೊರಗಡೆ ಎಲ್ಲ ಬೆಳಗ್ಗೆ ನೋಡಿ ಇಲ್ಲೇ ತಂದಿಡೋದು. ಬನ್ನಿ ಫ್ರೆಂಡ್ಸ್, ನೀವು ನೋಡಿ ವಿಸಿಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಮ್ಮ ವಾರಾಹಿಣಿ ಅಮ್ಮನವರದ ದರ್ಶನ ಹೇಗಿತ್ತು ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಸಿಟ್ ಮಾಡಿ ನೀವು. ನಮಸ್ಕಾರ, ಧನ್ಯವಾದಗಳು.